ಇದು ನಾನು ವಿಧಾನಸಭೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ಏನನ್ನ ಅಲ್ಲಿ ನಡೆದಿದೆ ಅದು ಪೂರಕವಾಗಿ ಕೊಟ್ಟಿದ್ದೀನಿ ಅಷ್ಟೇ. ಯಾವ್ದಾದ್ರು ಒಂದು ಕ್ರೈಮ್ ನಡೆದಾಗ ನಾವು ಪೊಲೀಸ್ ಸ್ಟೇಷನ್ ಹೋಗೋದು ಅದು ಸಾಮಾನ್ಯವಾಗಿ ಅದು ಕೊಡ್ತೀವಿ ಕಂಪ್ಲೇಂಟ್. ಬಟ್ ನೀವು ಗೃಹ ಸಚಿವರಿಗೆ ಒಂದು ಮನವಿ ಕೊಡೋದಕ್ಕೆ ರೀಸನ್ ಏನು ಸರ್? ವಿಧಾನಸಭೆಯಲ್ಲಿ ಹೇಳಿದ್ನಲ್ಲಪ್ಪ, ನನ್ನ ಹೆಸರಲ್ಲಿ ಪ್ರಸ್ತಾಪ ಆಯ್ತೇನ್ರಿ? ಅವ್ರು ಏನ್ ಹೇಳಿದಾರೆ, ಹನಿ ಟ್ರಾಪ್ ನಡೆದಿದೆ ಇವ್ರ ಮೇಲೆ. ಅವರು ಸುನೀಲ್ ಅವರು ಹೇಳಿದ್ದು ಬೇರೆ, ಆದ್ರೆ ಇವರು ಯಾರು ಯತ್ನಾಳ್ ಅವರು ಹೇಳಿದ್ರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನ್ ಹೇಳ್ಬಹುದಾಗಿದೆ, ಏನ್ ನಡವಳಿಕೆ ನಡೆದಿದೆ ಅದನ್ನ ಸದನದಲ್ಲಿ ಹೇಳಿದ್ವಿ. ಅದ್ರ ಮೇಲೆ ಅವರು ರಾಜಣ್ಣವರಿಂದ ಈ ಬಗ್ಗೆ ಮಾಹಿತಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಈ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂದ್ರೆ ಈ ಅರ್ಜಿ ಕೊಡ್ಲಿಕ್ಕೆ ಈಗ ಒಂದು 3-4 ದಿವಸ ಡಿಲೇ ಆಗಿತ್ತು. ಆಯ್ತು ಬಿಡ್ರಪ್ಪ, ಆಯ್ತು, ಸಾಕು. ಎಲ್ಲ ಬಂದಿದ್ದೀವಿ. ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಆಗಿದ್ರು ಸರ್, ಸಿಎಂ ನೇರ ಭೇಟಿ ಆಗಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಈ ವಿಚಾರ ಬಗ್ಗೆ ಭೇಟಿ ಮಾಡಿದ್ದಾರೆ. ನಾನು ಕೇಳಿ ಸಿಎಂ ಹತ್ರ ಭೇಟಿ ಮಾಡಿದ್ರು ಕೂಡ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಆಗಿದ್ರೆ ಸರ್, ಮನವಿನವರು ಕೊಡ್ತೀವಿ ಸರ್.